ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಡಿವಿನಾ ಡಿಸೋಜ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾನು ಹೋಮ್ ಮೇಡ್ ಗೀ ಹೇಗೆ ಮಾಡೋದೇನೆಂದು ತೋರಿಸ್ತೇನೆ. ಅಂದರೆ ತುಪ್ಪ ಹೇಗೆ ಮಾಡೋದೇನೆಂದು ಹೇಳ್ತೇನೆ. ಇವಾಗ ಇದು ತುಂಬ ಈಸಿ ಮಾಡಲಿಕ್ಕೆ. ಖಾಲಿ ಕೋಲ್ಡ್ ನೀರಲ್ಲೇ ಮಾಡೋದದು. ಕೋಲ್ಡ್ ನೀರಲ್ಲಿ ಹೇಗೆ ಮಾಡೋದೇನೆಂದು ಹೇಳ್ತೇನೆ ನೋಡಿ. ಫಸ್ಟಿಗೆ ನಾನು ಹಾಲಿದ್ದು ಕೆನೆ ತಗೊಂಡಿದ್ದೇನೆ. ಇಲ್ಲಿ ನೋಡಿ, ನಾನು ಸ್ಟೋರ್ ಮಾಡಿಟ್ಟದ್ದು ಫ್ರಿಜ್ಜಲ್ಲಿ ಹಾಲಿದ್ದು ಕೆನೆ ಉಂಟು. ಆ ಕೆನೆಯಲ್ಲಿ ಇವಾಗ ಮಾಡೋದು ನಾನು. ಫಸ್ಟಿಗೆ ಇದರಿಂದ ನಾನು ಅರ್ಧ ಕೆನೆಯಷ್ಟು ನಾನು ತಗೊಳ್ತೇನೆ. ಈ ಟಿನ್ನಿಂದ ನಾನು ಅರ್ಧ ಕೆನೆಯನ್ನು ತೆಗೆದು ಇವಾಗ ಮಿಕ್ಸಿ ಜಾರಿಗೆ ಹಾಕ್ತೇನೆ. ಅಂದರೆ ಒಟ್ಟಿಗೆ ಹಾಕಲಿಕ್ಕೆ ಆಗೋದಿಲ್ಲ. ಫಸ್ಟಿಗೆ ನಾನು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಬರ್ತೇನೆ. ಎರಡು ಸರ್ತಿ ಆಗ್ತದೆ ಇದರಲ್ಲಿ. ಒಂದು ಸರ್ತಿ ಗ್ರೈಂಡ್ ಮಾಡಿ ಇನ್ನೊಮ್ಮೆ ಗ್ರೈಂಡ್ ಮಾಡಬೇಕು. ಫಸ್ಟಿಗೆ ಇದನ್ನು ಒಂದು ಸರ್ತಿ ಗ್ರೈಂಡ್ ಮಾಡ್ತೇನೆ. ಬಾಕಿ ಉಳಿದದನ್ನು ನಾನು ನೆಕ್ಸ್ಟು ಮಾಡ್ತೇನೆ. ನೋಡಿ, ಇದರ ಅರ್ಧದಷ್ಟು ನಾನು ಇಲ್ಲಿ ಹಾಕಿದ್ದೇನೆ. ಜಾಸ್ತಿ ಏನು ಕೆಲಸ ಇಲ್ಲ ಇದಕ್ಕೆ. ಇವಾಗ ನೋಡ್ತೀರಿ, ನಾನು ಇದಕ್ಕೆ ಇವಾಗ ನೀರನ್ನು ಆ್ಯಡ್ ಮಾಡ್ತೇನೆ. ಸ್ವಲ್ಪ ನೀರು ಹಾಕಿದರೆ ಸಾಕು, ಜಾಸ್ತಿ ಬೇಡ. 1 ಕಪ್ ಸೇರಿಸಿ. ಇಲ್ಲಿಗೆ ನಾನು 1 ಕಪ್ ನೀರನ್ನು ಹಾಕಿದ್ದೇನೆ ನೋಡಿ. ಜಾಸ್ತಿ ಮೇಲೆ ತನಕ ಹಾಕಬೇಡಿ. ಕ್ಲೋಸ್ ಮಾಡಿ ನಾನಿಲ್ಲಿ ಗ್ರೈಂಡ್ ಮಾಡ್ತೇನೆ ನೋಡಿ. ಸ್ವಲ್ಪ ಗ್ರೈಂಡ್ ಆದಮೇಲೆ ಹೇಗೆ ಕಾಣ್ತೇನೆ ಅಂತ ಹೇಳ್ತೇನೆ ನೋಡಿ. ಇದು ನಾನಿವಾಗ ಸ್ವಲ್ಪ ಗ್ರೈಂಡ್ ಮಾಡೋದು, ಅದನ್ನು ತೋರಿಸ್ತೇನೆ. ಪುನಃ ಅದನ್ನು ಗ್ರೈಂಡ್ ಮಾಡ್ತಾ ಬರಬೇಕು, ಜಾಸ್ತಿ ಗ್ರೈಂಡ್ ಮಾಡಬೇಕು ನೋಡಿ. ಇದು ಸ್ವಲ್ಪ ಗ್ರೈಂಡ್ ಮಾಡಿದರೆ ಈ ಥರ ದಪ್ಪ ಬರುತ್ತೆ. ನಾನು ಪುನಃ ಬ್ಲೆಂಡ್ ಮಾಡ್ತೇನೆ. ಅದು ನೀರು ಕಾಣಬೇಕು ಅದರಲ್ಲಿ. ಈಗ ನೀರು ಕಾಣ್ತಾ ಇಲ್ಲ. ಪುನಃ ನಾನು ಬ್ಲೆಂಡ್ ಮಾಡ್ತಾ ಇದ್ದೇನೆ ನೋಡಿ. ಇವಾಗ ನೋಡಿ, ಕೆನೆ ಸಪ್ರೇಟ್ ಆಗಿದೆ, ನೀರು ಸಪ್ರೇಟ್ ಆಗಿದೆ. ಕೆನೆ ಸಪ್ರೇಟ್ ಆಗಬೇಕು. ಈ ಥರ ಆದರೆ ಮಾತ್ರ ನಮಗೆ ಕೆನೆಯನ್ನು ತೆಗೆದು ಸಪ್ರೇಟ್ ಇಡ್ಬೋದು. ನೀರು ಮತ್ತು ಅದು ಯೂಸ್ ಮಾಡಲಿಕ್ಕಿಲ್ಲ. ನೀರನ್ನು ನಾವು ಯೂಸ್ ಮಾಡೋದಿಲ್ಲ. ಅದು ಖಾಲಿ ಕೆನೆಯನ್ನು ಮಾತ್ರ ತೆಗಿಲಿಕ್ಕೆ. ಇವಾಗ ನೋಡ್ತೀರಿ ಹೇಗಾಗಿದೆ ಅಂತ. ಒಂದು ಪಾತ್ರೆಗೆ ಹಾಕ್ತೇನೆ ನಾನಿವಾಗ. ಅದನ್ನು ಮತ್ತು ಏನು ಮಾಡಬೇಕಂತ ನಾನು ಹೇಳ್ತೇನೆ. ಇವಾಗ ಬಾಕಿ ಉಳಿದದ್ದು ಕೆನೆ ಉಂಟಲ್ಲ, ಅದು ಪುನಃ ಜಾರಿಗೆ ಹಾಕ್ತೇನೆ ನಾನು. ಇದನ್ನೆಲ್ಲ ಹಾಕಬೇಕು. ಇವಾಗ ಎಲ್ಲ ನಾನು ಇದಕ್ಕೆ ಹಾಕಿದ್ದೇನೆ ಬಾಕಿ ಉಳಿದದ್ದು. ಪುನಃ ಅದೇ ರೀತಿ ನಾನು ಸ್ವಲ್ಪ ನೀರು ಹಾಕಿ, 1 ಕಪ್ ನೀರು ಹಾಕಿ, ಮಿಕ್ಸಿ ಜಾರಿಗೆ ನೀರು ಹಾಕಿ ಪುನಃ ಒಂದು ಬ್ಲೆಂಡ್ ಮಾಡಬೇಕು. ಬ್ಲೆಂಡ್ ಮಾಡ್ತಾ ಇರಬೇಕು. ನೀರು ಸಪ್ರೇಟ್ ಆಗುವ ತನಕ ಬ್ಲೆಂಡ್ ಮಾಡಿದರೆ ಸಾಕು. ಅದು ಜಾಸ್ತಿ ಹೊತ್ತಾಗೋದಿಲ್ಲ. ಇವಾಗ ನೋಡಿ, ಅದೇ ರೀತಿ ಬ್ಲೆಂಡ್ ಮಾಡಿದರೆ ನೀರು ಸಪ್ರೇಟಾಗಿ ಕೆನೆ ಸಪ್ರೇಟ್ ಆಗಿದೆ. ಇದನ್ನು ಕೂಡ ನಾನು ಇವಾಗ ಪಾತ್ರೆಗೆ ಸೇರಿಸ್ತೇನೆ ನೋಡಿ. ಒಟ್ಟಿಗೆ ನಾನು ಹಾಕಿಬಿಡ್ತೇನೆ. ಇವಾಗ ಇದರಿಂದ ನಾನು ಕೆನೆಯನ್ನು ಸಪ್ರೇಟ್ ಮಾಡಿ, ಈ ಉಳಿದದ್ದು ಹಾಲು ಥರ ನೀರು ಮಿಕ್ಸ್ ಎಲ್ಲ ಉಂಟಲ್ಲ, ಅದು ಸಪ್ರೇಟಾಗಿ ನಾವು ಯೂಸ್ ಮಾಡಲಿಕ್ಕಿಲ್ಲ. ಅದು ಖಾಲಿ ಇದರಿಂದ ಕೆನೆ ಮಾತ್ರ ನಾವು ಒಂದು ಬದಿಗೆ ಮಾಡಬೇಕು, ಕೈಯಿಂದಲೇ ಮಾಡಬೇಕು. ಅದು ಸ್ವಲ್ಪ ನೀರನ್ನು ತೆಗಿತಾ ಇರಬೇಕು ಮಾತ್ರ. ಸ್ವಲ್ಪ ಸ್ವಲ್ಪ ನೀರಿರ್ತದೆ, ಅದು ಕೈಯಿಂದ ನಾವು ಸ್ವಲ್ಪ ಹೀಗೆ ಮುದ್ದೆ ಮಾಡುವಾಗ ಅದು ಸಪ್ರೇಟ್ ಆಗ್ತದೆ. ಈ ಥರ ನಾವು ಸಪ್ರೇಟ್ ಮಾಡ್ತಾ ಇರಬೇಕು ನೋಡಿ. ಕೆನೆ ಮಾತ್ರ ನಾನು ಅದನ್ನು ಇದು ಮಾಡ್ತೇನೆ, ಅಲ್ಲಿ ಒಂದು ಕಡೆ ಸೇರಿಸ್ತಾ ಇದ್ದೀನಿ ನೋಡಿ. ಈ ಥರ ನಿಮಗೆ ಮನೆಯಲ್ಲೇ ನೀವು ಕೆನೆಯನ್ನು ಒಟ್ಟು ಮಾಡಿ ಈ ಥರ ನಿಮಗೆ ತುಪ್ಪ ಮಾಡ್ಬೋದು ಈಸಿಯಾಗಿ. ಇವಾಗ ನೋಡ್ತೀರಿ, ಇಲ್ಲಿ ಕೆನೆಯನ್ನು ನಾನು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಹಾಕಿದ್ದೇನೆ. ಅದನ್ನು ಇವಾಗ ನಾನು ಒಂದು ಪಾತ್ರೆಗೆ ಲೋ ಫ್ಲೇಮಲ್ಲೇ ಇಡಬೇಕು, ಮೀಡಿಯಮ್ ಫ್ಲೇಮಲ್ಲಿ, ಜಾಸ್ತಿ ಇರಬಾರ್ದು ನೋಡಿ. ಅದನ್ನು ನಾನು ಲೋ ಫ್ಲೇಮಲ್ಲಿಟ್ಟು ನಾನು ಸ್ವಲ್ಪ ಕಾಯಿಸ್ತೇನೆ ನೋಡಿ. ಅದರಲ್ಲಿ ಇವಾಗ ನೋಡಿ ತುಪ್ಪ ಬಿಡ್ತಾ ಉಂಟು ಮೆಲ್ಲಕ್ಕೆ.
ಸ್ವಲ್ಪ ಟೈಮ್ ತಗ್ತದೆ, ಬಿಡ್ತಾ ಇರ್ತದೆ ಅದು. ನೀವು ಐಸ್ ಹಾಕಿದರೆ ಹೇಗೆ ನೀರು ಬಿಡ್ತದೆ, ಅದೇ ಥರ ಇದು ಬೆಣ್ಣೆ ಬಿಡ್ತಾ ಇರ್ತದೆ. ಇವಾಗ ನೋಡ್ತೀರಿ. ನೋಡ್ತೀರಿ, ನಾನು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡಿ, ಇಲ್ಲಿ ಮೆಲ್ಟ್ ಆಗಿ ಬಂತು. ನಾನು ಸ್ವಲ್ಪ ಕೆನೆಯನ್ನು ಇಟ್ಕೊಂಡು ನಾನು ಮಾಡಿದ್ದೇನೆ. ನಿಮಗೆ ಬೇಕಾದರೆ ಜಾಸ್ತಿ ಸ್ಟೋರೇಜ್ ಮಾಡಿ ಒಮ್ಮೆಲೆ ಮಾಡ್ಬೋದು. ಆದರೆ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಸ್ವಲ್ಪ ಟಿನ್ನಲ್ಲಿ ಇಟ್ಕೊಂಡು ಇವಾಗ ನಾನು ಇಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ. ಅದೇ ರೀತಿ ನಿಮಗೆ ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು. ತುಪ್ಪಕ್ಕೆ ತುಂಬ ಕಾಸ್ಟ್ಲಿ ಹೊರಗೆ ತಗೊಳ್ಳೋದಾದರೆ, ಇದು ಮನೆಯಲ್ಲಿ ಈಸಿಯಾಗಿ ನಿಮಗೆ ಮಾಡ್ಬೋದು. ಇವಾಗ ವೀಳ್ಯದೆಲೆ ಹಾಕ್ತಾ ಇದ್ದೇನೆ 2. ಅದು ಹಾಕಿದರೆ ಒಳ್ಳೆ ಸ್ಮೆಲ್ ಬರ್ತದೆ, ಒಳ್ಳೆ ಪರಿಮಳ ಬರ್ತದೆ. ವೀಳ್ಯದೆಲೆ 2 ಹಾಕಿದ್ದೇನೆ ನಾನು. ನಿಮಗೆ ಬೇಕಾದರೆ 1 ಆದರೆ ದೊಡ್ಡದು ಹಾಕ್ಬೋದು. ನಾನು ಸಣ್ಣದು 2 ಹಾಕಿದ್ದೇನೆ. ಅದರಲ್ಲೇ ಸ್ವಲ್ಪ ಬೇಯಿಸಬೇಕು. ಇವಾಗ ತುಪ್ಪದ ಒಳ್ಳೆ ಪರಿಮಳ ಬರ್ತಾ ಉಂಟು ನೋಡಿ. ಅದೇ ಥರ ಹಾಕಿದರೆ ತುಪ್ಪದ ಪರಿಮಳ ಜಾಸ್ತಿ ಬರ್ತದೆ ಮತ್ತು ಅದು ಹೆಲ್ತಿಗೂ ಒಳ್ಳೆಯದು. ಅದರಲ್ಲಿ ಮಿಕ್ಸ್ ಮಾಡಿದರೆ ಏನು ಪ್ರಾಬ್ಲಮ್ ಇಲ್ಲ. ಇದು ತುಪ್ಪ ನೀವು ಮಕ್ಕಳಿಗೆ ಹಾಕಿ ಕೊಡ್ಬೋದು ಊಟಕ್ಕೆ. ಹಾಗೆ ನಾನು ನನ್ನ ಬೇಬಿಗೆ 7 ಮಂತ್ಸ್ ಬೇಬಿ ಇವಾಗ, ಅದಕ್ಕೆ ಫುಡ್ಡಿಗೆಲ್ಲ ಹಾಕಿ ಕೊಡ್ತೇನೆ. ಇದು ಹೋಮ್ ಮೇಡ್ ಗೀ ಎಲ್ಲ ಒಳ್ಳೆಯದಾಗ್ತದೆ. ಇವಾಗ ನೋಡಿ, ತುಪ್ಪ ಬಿಡ್ತಾ ಉಂಟು. ಕೆನೆ ಸಪ್ರೇಟಾಗಿ ಅದು ಅದರಲ್ಲೇ ಕೆಳಗೆ ಕೂತ್ಕೊಳ್ತದೆ ನೋಡಿ. ಅದು ಬ್ರೌನ್ ಕಲರ್ ಬರುವ ತನಕ ನೀವು ಸ್ವಲ್ಪ ಕುದಿಸ್ತಾ ಇರಬೇಕು. ಅದು ಮೆಲ್ಲಕ್ಕೆ ಇವಾಗ ಬ್ರೌನ್ ಆಗ್ತಾ ಉಂಟು ನೋಡಿ. ಕೆನೆ ಕೆಳಗೆ ಕೂತ್ಕೊಂಡು ತುಪ್ಪ ಮೇಲೆ ಬಂದಿದೆ ನೋಡಿ. ಸ್ವಲ್ಪ ಬ್ರೌನ್ ಆಗುವಾಗ ನೀವು ಕ್ಲೋಸ್ ಮಾಡಿ ಸ್ವಲ್ಪ ತಣ್ಣಗೆ ಮಾಡಿ ಇಡಬೇಕು. ನೋಡಿ, ತುಪ್ಪ ಬಿಟ್ಟಿದೆ ನೋಡಿ. ಅದು ಇವಾಗ ಕೆನೆ ಇದ್ದದ್ದು ಅದು ಸ್ವಲ್ಪ ಬ್ರೌನ್ ಆಗ್ತಾ ಉಂಟು ನೋಡಿ. ಕಲರ್ ಚೇಂಜ್ ಆಗಲಿಕ್ಕೆ ಬಂತು. ನೋಡಿ, ಕಲರ್ ಚೇಂಜ್ ಆಗಿದೆ. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಅದು ಅಲ್ಲಿಗೆ ಮತ್ತು ಇನ್ನು ಜಾಸ್ತಿ ಬ್ರೌನ್ ಆಗ್ತದೆ. ನೀವು ಕ್ಲೋಸ್ ಮಾಡಿದರೆ ಆಯಿತು. ಗ್ಯಾಸ್ ಕ್ಲೋಸ್ ಮಾಡಿ ಇವಾಗ ಅದನ್ನು ಸ್ವಲ್ಪ ತಣ್ಣಗೆ ಮಾಡಿ ಇಡಬೇಕು. ತಣ್ಣಗೆ ಮಾಡಿ ಆದಮೇಲೆ ಒಂದು ಪಾತ್ರೆಗೆ ಹಾಕಿ, ಟಿನ್ನಿಗೆ ಹಾಕ್ಬೋದು. ಅಥವಾ ನೀವೊಂದು ಗಾಜಿನ ಪಾತ್ರೆ ಕೂಡ ಹಾಕ್ಬೋದು. ನಾನು ಒಂದು ಟಿಫಿನಲ್ಲಿ ಹಾಕ್ತಾ ಇದ್ದೇನೆ, ಗಾಜಿನ ಪಾತ್ರೆಗೆ ಹಾಕ್ತಾ ಇಲ್ಲ. ನೋಡಿ, ಇವಾಗ ಎಲ್ಲವನ್ನು ಒಂದು ಸ್ಟೇನರಲ್ಲಿ ಅದನ್ನು ಗಾಳಿಸಬೇಕು ನೋಡಿ, ಈ ಥರ. ಈಗ ತುಪ್ಪ ಸಪ್ರೇಟ್ ಮಾಡಿದ್ದೇನೆ ನೋಡಿ. ಇದನ್ನು ಸ್ವಲ್ಪ ತಣ್ಣಗೆ ಮಾಡಿ ನಾನು ಫ್ರೀಜಲ್ಲಿ ಇಡ್ತೇನೆ. ಫ್ರಿಜ್ಜಲ್ಲಿ ಇಟ್ಟರೆ ಸಾಕು. ಕೆಳಗಡೆ ಫ್ರೀಝರಲ್ಲ, ಫ್ರಿಜ್ ಕೆಳಗಡೆ ನೀವು ಇಟ್ಟರೆ ಸಾಕು. ಫ್ರಿಜ್ಜಲ್ಲಿ ನೋಡಿ ಎಷ್ಟು ಒಳ್ಳೆ ಬಂದಿದೆ ನೋಡಿ. ತುಪ್ಪ ಕ್ಲೀನಾಗಿ ಕಾಣುತ್ತೆ. ಹೀಗೆ ನೀವು ಮನೆಯಲ್ಲೇ ಮಾಡ್ಬೋದು. ಇವಾಗ ನೋಡಿ ತುಪ್ಪ ಹೇಗೆ, ನಾನು ಫ್ರಿಜ್ಜಿಂದ ತೆಗೆದು ಇವಾಗ ತೋರಿಸೋದು ಇಲ್ಲಿಗೆ. ಈ ಕಲರ್ ಆಗಿ ಬರ್ತದೆ ನೋಡಿ. ನಾನೇನು ಕಲರ್ ಹಾಕಲಿಲ್ಲ, ಅದು ತುಪ್ಪದ ಕಲರ್ ನೋಡಿ ಹೇಗೆ ಬಂದಿದೆ, ಒಳ್ಳೆ ಬಂದಿದೆ. ನಿಮಗೆ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.